ಅವರೆಲ್ಲ ತಿಹಾರ್ ಜೈಲಲ್ಲಿ ಇದ್ರಲ್ಲ ಹೇಳಿದ್ರಲ್ವಾ, ನನಗೆ ಕಣ್ಣೀರ್ ಹಾಕ್ಬಿಟ್ರು, ಅಯ್ಯೋ ನಮ್ಮ ಅಪ್ಪನ ಸಮಾಧಿ ಪೂಜೆ ಮಾಡಕ್ ಬಿಡಲ್ಲ ಅಂತ ಅವ್ರ ತಂದೆ ಕೆಂಪೇಗೌಡರ ಬಗ್ಗೆ. ಇಲ್ಲಿ ಎಷ್ಟು ಸಮಾಧಿಗಳಿದೆ. ಈಗ ಸಮಾಧಿಗಳು ವಿಚಾರ ಬೇಡ ಬಿಡಿ, ಬದುಕಿರುವಂತ ಜನಗಳನ್ನೇ ಸಮಾಧಿ ಮಾಡ್ತಿದ್ರಲ್ಲ ಇಲ್ಲಿ ಬಂದ್ಬಿಟ್ಟು. ಒಂದು ಒಪಿನಿಯನ್ ಕೇಳಲ್ಲ, ಒಂದು ರೈತರಿಗೆ ಕಷ್ಟ ಸುಖಗಳನ್ನು ಕೇಳಲ್ಲ, ಏನಾಗ್ತಿದ್ ಕೇಳಲ್ಲ. ಇಷ್ಟು ಲಕ್ಷ ಮರಗಳಿದ್ಯಲ್ಲ, ಇಷ್ಟು ಹಾಲು ಉತ್ಪಾದನೆ ಆಗ್ತಿದ್ಯಲ್ಲ, ಇದನ್ನೆಲ್ಲ ವಿನಾಶ ಹಂಚಿಗೆ ತಳ್ತಾ ಇದಾರಲ್ಲ ಇವರು. ಈ ನಾನು ಹೇಳೋದು, ಈಗ ಲೆಕ್ಕಾಚಾರದ ಪ್ರಕಾರ 1900 ಜನ ಮಾತ್ರ ಏನೋ ಒಂದ್ ಎಕರೆ ಮೇಲೆ ಜನ ಇರೋರು ಅಂತ ಹೇಳ್ತಾರೆ. ಒಂದ್ ಎಕರೆ ಕೆಳಗಡೆ ಇರೋ ಎಲ್ಲಿ ಹೋಗ್ತಾರೆ ಹಾಗಾದ್ರೆ? 8ರಿಂದ 8.5 ಸಾವಿರ ಕುಟುಂಬಗಳನ್ನ ತಗೊಂಡೋಗಿ ಎಲ್ಲಿ ಬಿಡ್ತಾರೆ ಇವರು? ಫಸ್ಟ್ ಆಫ್ ಆಲ್ ಏನ್ ಎ ಸಿಟಿಲಿ ಕೆಲಸ ಕೊಡಕ್ಕಾಗುತ್ತಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಏನಾದ್ರು ಅವರು ಏನು ಕೆಲಸ ಕೊಡಕ್ಕಾಗುತ್ತಾ ರೈತರುಗಳಿಗೆ? ಬನ್ನಿ ತಾತ ಇಲ್ಲಿ 1 ನಿಮಿಷ. ಈಗ ಇವ್ರಿಗೆ ಏನ್ ಕೆಲಸ ಕೊಡ್ತೀರಾ? ಬೆಳಗ್ಗೆ ಹಸು ಮೇಯಿಸ್ತಾರೆ, ತೆಪ್ಪೆ ಹಾಕ್ತಾರೆ. ಇವ್ರು ನೋಡ್ಕೊಂಡು ನಾವು ಅದನ್ನೇ ಕಲ್ತ್ಕೊಂಡ್ ಬಂದಿದೀವಿ. ನಾಳೆ ದಿನ ನಾನು ಡಬಲ್ ಡಿಗ್ರಿ ಗ್ರಾಜುಯೇಟ್ ಆದ್ರೂ ಕೂಡ ನನಗೂ ಏನು ಅಂತ ಇದಿಲ್ಲ ನನಗೆ ಇಲ್ಲಿ. ಇವ್ರಿಗೆ ಏನ್ ಕೆಲಸ ಕೊಡ್ತೀರಾ? ಆ ಕಡೆಗೆ ಏನ್ ಮಾಡ್ತಾರೆ? ಭೂಮಿ ಕಿತ್ಕೊಳ್ತಿದೆ ಸರ್ಕಾರ. ಕಿತ್ಕೊಂಬ ಅವ್ರ ಅಪ್ಪ ಕೊಟ್ಟಿರಲಿಲ್ಲ. ನಾವು ಕಷ್ಟ ಬಿದ್ದು ಏಳು ತಿಂದು ಎಮ್ಮನ್ ತಿಂದು ಬೀಜ ಜೋಡಿ ಕಟ್ಟಿ ಬೀಜ ಜೋಡಿ ಸಂಪಾದನೆ ಮಾಡಿ ಮಕ್ಕಳು ತೆಗೆದು ಕೊಟ್ಟಿದ್ದೀನಿ. ಡಿ.ಕೆ. ಶಿವಕುಮಾರ್ ಮುಂದಾಗಿದಾರ ಇಲ್ಲಿ ಟೌನ್ಶಿಪ್ ಮಾಡ್ಬೇಕಂತ. ಅದು ನಡೆಯೋದಿಲ್ಲ ರೀ. ನೋಡಿ ಸರ್, ಇಲ್ಲಿ ಯಾರು ಪ್ರತಿಯೊಬ್ರು ಒಂದು ಕುಂಟೆ ಭೂಮಿ ಇಲ್ದಿದ್ರು ಜೀವನ ಮಾಡೋ ಅಷ್ಟು ಇದೈತೆ. 2 ಹಸ್ಗಳು ಕಟ್ಕೊಂಡು ಯಾರ್ದೋ 1 ಕುಂಟೆ ಹುಲ್ ಮಾಡಿಕೊಂಡು ಸುಖವಾಗಿ ಜೀವನ ಮಾಡ್ತಾವ್ರೆ. ಅದ್ರ ತಲೆ ಮೇಲೆ ಕಲ್ಲು ಹಾಕಕ್ ಬಂದೈತೆ ಈ ಸರ್ಕಾರ. ನಾನು ಕಾಂಗ್ರೆಸ್ ಸರ್ಕಾರದವನೇ. ಇವತ್ತು ರಾಜಕೀಯ ಬೇಕಾಗಿಲ್ಲ ನಮ್ಗೆ, ಆದ್ರೆ ತಲೆ ಹೊಡಿತಾವ್ರೆ ಎಲ್ಲಾನು ಇವರು. ಇದಿಷ್ಟು ರೈತರ ಮಾತಾಗಿತ್ತು. ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ, ಯಾಕಂದ್ರೆ ನಮ್ಮ ಮುತ್ತಾತದಿಂದ ಇಲ್ಲಿ ಭೂಮಿಯನ್ನ ವ್ಯವಸಾಯ ಮಾಡಿಕೊಂಡು ಬಂದಿದ್ದಾರೆ. ನಮಗೆ ಇದೇ ಜೀವನ. ಹೀಗಾಗಿ ಸರ್ಕಾರ ಏನೇ ತಿಪ್ಪರ್ಲಾಗ ಹಾಕಿದ್ರು ಸರ್ವೆ ಅಧಿಕಾರಿಗಳು ಇಲ್ಲಿ ಸರ್ವೆ ಮಾಡಕ್ಕೆ ನಾವು ಬಿಡೋದಿಲ್ಲ. ಹೋರಾಟ ಮಾತ್ರ ನಿರಂತರ ಅಂತ ಒಂದ್ ಕಡೆ ಆಕ್ರೋಶ ಹೊರಹಾಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅವರೆಲ್ಲ ತಿಹಾರ್ ಜೈಲಲ್ಲಿ ಇದ್ರಲ್ಲ ಹೇಳಿದ್ರಲ್ವಾ, ನನಗೆ ಕಣ್ಣೀರ್ ಹಾಕ್ಬಿಟ್ರು, ಅಯ್ಯೋ ನಮ್ಮ ಅಪ್ಪನ ಸಮಾಧಿ ಪೂಜೆ ಮಾಡಕ್ ಬಿಡಲ್ಲ ಅಂತ ಅವ್ರ ತಂದೆ ಕೆಂಪೇಗೌಡರ ಬಗ್ಗೆ. ಇಲ್ಲಿ ಎಷ್ಟು ಸಮಾಧಿಗಳಿದೆ. ಈಗ ಸಮಾಧಿಗಳು ವಿಚಾರ ಬೇಡ ಬಿಡಿ, ಬದುಕಿರುವಂತ ಜನಗಳನ್ನೇ ಸಮಾಧಿ ಮಾಡ್ತಿದ್ರಲ್ಲ ಇಲ್ಲಿ ಬಂದ್ಬಿಟ್ಟು. ಒಂದು ಒಪಿನಿಯನ್ ಕೇಳಲ್ಲ, ಒಂದು ರೈತರಿಗೆ ಕಷ್ಟ ಸುಖಗಳನ್ನು ಕೇಳಲ್ಲ, ಏನಾಗ್ತಿದ್ ಕೇಳಲ್ಲ. ಇಷ್ಟು ಲಕ್ಷ ಮರಗಳಿದ್ಯಲ್ಲ, ಇಷ್ಟು ಹಾಲು ಉತ್ಪಾದನೆ ಆಗ್ತಿದ್ಯಲ್ಲ, ಇದನ್ನೆಲ್ಲ ವಿನಾಶ ಹಂಚಿಗೆ ತಳ್ತಾ ಇದಾರಲ್ಲ ಇವರು. ಈ ನಾನು ಹೇಳೋದು, ಈಗ ಲೆಕ್ಕಾಚಾರದ ಪ್ರಕಾರ 1900 ಜನ ಮಾತ್ರ ಏನೋ ಒಂದ್ ಎಕರೆ ಮೇಲೆ ಜನ ಇರೋರು ಅಂತ ಹೇಳ್ತಾರೆ. ಒಂದ್ ಎಕರೆ ಕೆಳಗಡೆ ಇರೋ ಎಲ್ಲಿ ಹೋಗ್ತಾರೆ ಹಾಗಾದ್ರೆ? 8ರಿಂದ 8.5 ಸಾವಿರ ಕುಟುಂಬಗಳನ್ನ ತಗೊಂಡೋಗಿ ಎಲ್ಲಿ ಬಿಡ್ತಾರೆ ಇವರು? ಫಸ್ಟ್ ಆಫ್ ಆಲ್ ಏನ್ ಎ ಸಿಟಿಲಿ ಕೆಲಸ ಕೊಡಕ್ಕಾಗುತ್ತಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಏನಾದ್ರು ಅವರು ಏನು ಕೆಲಸ ಕೊಡಕ್ಕಾಗುತ್ತಾ ರೈತರುಗಳಿಗೆ? ಬನ್ನಿ ತಾತ ಇಲ್ಲಿ 1 ನಿಮಿಷ. ಈಗ ಇವ್ರಿಗೆ ಏನ್ ಕೆಲಸ ಕೊಡ್ತೀರಾ? ಬೆಳಗ್ಗೆ ಹಸು ಮೇಯಿಸ್ತಾರೆ, ತೆಪ್ಪೆ ಹಾಕ್ತಾರೆ. ಇವ್ರು ನೋಡ್ಕೊಂಡು ನಾವು ಅದನ್ನೇ ಕಲ್ತ್ಕೊಂಡ್ ಬಂದಿದೀವಿ. ನಾಳೆ ದಿನ ನಾನು ಡಬಲ್ ಡಿಗ್ರಿ ಗ್ರಾಜುಯೇಟ್ ಆದ್ರೂ ಕೂಡ ನನಗೂ ಏನು ಅಂತ ಇದಿಲ್ಲ ನನಗೆ ಇಲ್ಲಿ. ಇವ್ರಿಗೆ ಏನ್ ಕೆಲಸ ಕೊಡ್ತೀರಾ? ಆ ಕಡೆಗೆ ಏನ್ ಮಾಡ್ತಾರೆ? ಭೂಮಿ ಕಿತ್ಕೊಳ್ತಿದೆ ಸರ್ಕಾರ. ಕಿತ್ಕೊಂಬ ಅವ್ರ ಅಪ್ಪ ಕೊಟ್ಟಿರಲಿಲ್ಲ. ನಾವು ಕಷ್ಟ ಬಿದ್ದು ಏಳು ತಿಂದು ಎಮ್ಮನ್ ತಿಂದು ಬೀಜ ಜೋಡಿ ಕಟ್ಟಿ ಬೀಜ ಜೋಡಿ ಸಂಪಾದನೆ ಮಾಡಿ ಮಕ್ಕಳು ತೆಗೆದು ಕೊಟ್ಟಿದ್ದೀನಿ. ಡಿ.ಕೆ. ಶಿವಕುಮಾರ್ ಮುಂದಾಗಿದಾರ ಇಲ್ಲಿ ಟೌನ್ಶಿಪ್ ಮಾಡ್ಬೇಕಂತ. ಅದು ನಡೆಯೋದಿಲ್ಲ ರೀ. ನೋಡಿ ಸರ್, ಇಲ್ಲಿ ಯಾರು ಪ್ರತಿಯೊಬ್ರು ಒಂದು ಕುಂಟೆ ಭೂಮಿ ಇಲ್ದಿದ್ರು ಜೀವನ ಮಾಡೋ ಅಷ್ಟು ಇದೈತೆ. 2 ಹಸ್ಗಳು ಕಟ್ಕೊಂಡು ಯಾರ್ದೋ 1 ಕುಂಟೆ ಹುಲ್ ಮಾಡಿಕೊಂಡು ಸುಖವಾಗಿ ಜೀವನ ಮಾಡ್ತಾವ್ರೆ. ಅದ್ರ ತಲೆ ಮೇಲೆ ಕಲ್ಲು ಹಾಕಕ್ ಬಂದೈತೆ ಈ ಸರ್ಕಾರ. ನಾನು ಕಾಂಗ್ರೆಸ್ ಸರ್ಕಾರದವನೇ. ಇವತ್ತು ರಾಜಕೀಯ ಬೇಕಾಗಿಲ್ಲ ನಮ್ಗೆ, ಆದ್ರೆ ತಲೆ ಹೊಡಿತಾವ್ರೆ ಎಲ್ಲಾನು ಇವರು. ಇದಿಷ್ಟು ರೈತರ ಮಾತಾಗಿತ್ತು. ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ, ಯಾಕಂದ್ರೆ ನಮ್ಮ ಮುತ್ತಾತದಿಂದ ಇಲ್ಲಿ ಭೂಮಿಯನ್ನ ವ್ಯವಸಾಯ ಮಾಡಿಕೊಂಡು ಬಂದಿದ್ದಾರೆ. ನಮಗೆ ಇದೇ ಜೀವನ. ಹೀಗಾಗಿ ಸರ್ಕಾರ ಏನೇ ತಿಪ್ಪರ್ಲಾಗ ಹಾಕಿದ್ರು ಸರ್ವೆ ಅಧಿಕಾರಿಗಳು ಇಲ್ಲಿ ಸರ್ವೆ ಮಾಡಕ್ಕೆ ನಾವು ಬಿಡೋದಿಲ್ಲ. ಹೋರಾಟ ಮಾತ್ರ ನಿರಂತರ ಅಂತ ಒಂದ್ ಕಡೆ ಆಕ್ರೋಶ ಹೊರಹಾಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.